ಕಮ್ಯುನಿಸ್ಟ್ ರಾಜ್ಯ ಪದಾಧಿಕಾರಿಗಳಿಂದ ಪತ್ರಿಕಾಗೋಷ್ಠಿ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜನವರಿ 12ರಂದು ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಮುಖಂಡರಿಂದ ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ. ಸಿಪಿಐ ಪಕ್ಷದ ರಾಷ್ಟ್ರೀಯ ಮಂಡಳಿ ಕಾರ್ಯದರ್ಶಿ ಕಾಮ್ರೇಡ್ ಅಜೀಜ್ ಪಾಷಾ, ಎಐಕೆಎಸ್ ರಾಜ್ಯ ಅಧ್ಯಕ್ಷ ಹೊಸತು ಪತ್ರಿಕೆಯ ಸಂಪಾದಕರಾದ ಡಾ ಸಿದ್ದನಗೌಡ ಪಾಟೀಲ್, ಸಿಪಿಐ ಪಕ್ಷದ ರಾಜ್ಯ ಕಾರ್ಯದರ್ಶಿ ಸುಂದರೇಶ್, ಕಾರ್ಯದರ್ಶಿ ಅಮ್ಜದ್, ದಲಿತ ಹಕ್ಕುಗಳ ಹೋರಾಟ ಸಮಿತಿ ರಾಜ್ಯ ಅಧ್ಯಕ್ಷರಾದ ಡಾ ಜನಾರ್ದನ್, ಎಐವೈಎಫ್ ರಾಜ್ಯ ಕಾರ್ಯದರ್ಶಿ ಸಂತೋಷ್, ಎಚ್ಎಂಸಿ ಪಿಐ ವಿಜಯನಗರ ಜಿಲ್ಲಾ ಕಾರ್ಯದರ್ಶಿ ಎಚ್ ವೀರಣ್ಣ, ತಾಲೂಕು ಕಾರ್ಯದರ್ಶಿ ಕರಿಯಪ್ಪ ಸೇರಿದಂತೆ ಮುಂತಾದವರು ಇದ್ದರು. ವರದಿ ವಿಜಿ ವೃಷಭೇಂದ್ರ, ನಂದಿ ಟಿವಿ, ಕೂಡ್ಲಿಗಿ. ಸಂವಿಧಾನ ನಮಗೆ ಕೊಟ್ಟಿರತಕ್ಕಂಥ ಒಂದು ಜವಾಬ್ದಾರಿ. ಆದರೆ ಇವತ್ತು ಬಂದಿರತಕ್ಕಂಥ ಮೋದಿ ಸರ್ಕಾರ ಸಂಪೂರ್ಣವಾಗಿ ರಾಜ್ಯದ ಹಕ್ಕುಗಳನ್ನು ನಾಶ ಮಾಡ್ತಾ ಇದೆ. ರಾಜ್ಯ ಮಾಡಬೇಕಾದಂಥ ಕಾನೂನಿನ ವ್ಯಾಪ್ತಿ ಒಳಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಮೂಲಭೂತವಾಗಿ RSS ಆಗಲಿ BJP ಆಗಲಿ ಯಾವತ್ತಿಗೂ ಅವರು ಭಾಷಾವಾರು ಪ್ರಾಂತದ ಪರವಾಗಿದ್ದವರಲ್ಲ. ಸ್ವತಂತ್ರ ಹೋರಾಟದಲ್ಲೂ ಅವರು ಭಾಗವಹಿಸಲಿಲ್ಲ. ಕರ್ನಾಟಕದ ಏಕೀಕರಣ ಅಥವಾ ಈ ದೇಶದ ಭಾಷಾವಾರು ಪ್ರಾಂತ ಚಳವಳಿಯಲ್ಲಿ ಯಾವತ್ತೂ BJP RSS ಭಾಗವಹಿಸಿರಲಿಲ್ಲ. ಅವ್ರದ್ದು ಒಂದು ನೀತಿ ಇದೆ. ಗೋಲ್ವಲ್ಕರ್ ಅವರು ಬೆಂಚ್ ಆಫ್ ಥಾಟ್ಸಲ್ಲಿ ನೇರವಾಗಿ ಬರೀತಾರೆ, ಈ ದೇಶಕ್ಕೆ ಭಾಷಾವಾರು ಪ್ರಾಂತ ಅಥವಾ ರಾಜ್ಯಗಳ ಆಡಳಿತ ಬೇಕಾಗಿಲ್ಲ. ಕೇಂದ್ರದ ಒಂದು ದೇಶ ಮತ್ತು ಜಿಲ್ಲಾಡಳಿತದ ಮೂಲಕ, ಜಿಲ್ಲಾಧಿಕಾರಿಯ ಮೂಲಕ ಇಡೀ ದೇಶವನ್ನು ಕೇಂದ್ರ ಸರ್ಕಾರ ಆಡಳಿತ ಮಾಡಬೇಕು ಅಂತಕ್ಕಂಥ ನೀತಿ ಅವ್ರ ಬೆಂಚ್ ಆಫ್ ಥಾಟ್ಸ್ ಅಂತ ಏನಿದೆ ಪುಸ್ತಕ, ಅದರಲ್ಲಿ ಬರೆದಿದ್ದಾರೆ. CPI ಒತ್ತಾಯದ ಭಾಗವಾಗಿ ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕತ್ವನೇ ಈ ದುಡಿಯೋ ವರ್ಗದ, ವಿಶೇಷವಾಗಿ ನಿರ್ಮಾಣ ಹಂತದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಜನ ಇವತ್ತು, ಅದು ರಸ್ತೆ ಇರ್ಬೋದು, ಡ್ಯಾಮ್ ಇರ್ಬೋದು, ಕೆರೆ ಕಟ್ಟೆ ಕಟ್ತಕ್ಕಂಥದ್ದು ಇರ್ಬೋದು, ಗ್ರಾಮೀಣ ಅಭಿವೃದ್ಧಿ ಇರ್ಬೋದು, ಬಿಲ್ಡಿಂಗ್ನಲ್ಲಿ ಕಟ್ತಕ್ಕಂಥ ಬಹುತೇಕ ಶ್ರಮವನ್ನು ವಹಿಸಿ ಕೆಲಸ ಮಾಡ್ತಿರ್ತಕ್ಕಂಥ ನಿರ್ಮಾಣ ಕಾರ್ಮಿಕರ ಶೋಷಣೆ ಅವ್ಯಾಹತವಾಗಿ ಆಗ್ತಾ ಇದೆ. ಅವರಿಗೆ ಒಂದು ನಾಗರಿಕ ಬದುಕು ಕೊಡಬೇಕು, ನಾಗರಿಕ ಸವಲತ್ತು ಕೊಡಬೇಕು ಅಂತಕ್ಕಂಥ ನೆಲೆಯಲ್ಲಿ ನಮ್ಮ ಪಕ್ಷದ ಮುತುವರ್ಜಿಯಿಂದನೇ ಇವತ್ತು ಒಂದು ಇಡೀ ದೇಶಾದ್ಯಂತ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಒಂದು ವಿಧೇಯಕ ಜಾರಿಯಾಗಿ ಇಡೀ ರಾಜ್ಯಾದ್ಯಂತ, ಇಡೀ ದೇಶಾದ್ಯಂತ ಎಲ್ಲ ರಾಜ್ಯಗಳಲ್ಲೂ ಕೂಡ ಕಟ್ಟಡ ನಿರ್ಮಾಣ ಆದಾಯವನ್ನು ಹೆಚ್ಚಳ ಮಾಡಿಕೊಡ್ಬೇಕು, ರೈತರ ಆದಾಯ ದ್ವಿಗುಣ ಮಾಡಬೇಕು ಅಂತಕ್ಕಂಥ ಪ್ರಮುಖ ಬೇಡಿಕೆ ಇಟ್ಟಾಗಲೂ ಕೂಡ ಇವತ್ತು ಸರ್ಕಾರ ಅವೈಜ್ಞಾನಿಕವಾಗಿರ್ತಕ್ಕಂತಹ ಮಾನದಂಡಗಳನ್ನು ರೂಪಿಸಿ ಯಾರು ನೈಜ ಬಡವರಿದ್ದಾರೆ ಅವರನ್ನು ಈ BPL ಪಡಿತರ ಚೀಟಿಯ ಸೌಲಭ್ಯದಿಂದ ವಂಚಿಸ್ತಕ್ಕಂತಹ ಒಂದು ಹುನ್ನಾರ ಷಡ್ಯಂತ್ರ ಇವತ್ತು ನಡೀತಾ ಇದೆ. ಒಂದು ಕಡೆ ಕೇಂದ್ರ ಸರ್ಕಾರ ಮಾನದಂಡ ರೀತಿ ಇದೆ ಅಂತ ಹೇಳಿ ಅವ್ರು ಹೇಳ್ತಾರೆ, ರಾಜ್ಯ ಸರ್ಕಾರ ತಪ್ಪಿಸ್ಕೊಳ್ಳಿಕ್ಕೆ ಕೇಂದ್ರ ಸರ್ಕಾರ ರೀತಿ ಮಾಡಿದೆ, ನಾವು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿ ಇವರು ದಾಯಾದಿ ಕಲಾ ರೀತಿಯಲ್ಲಿ ಈ ದೇಶದ ನಿಜವಾಗಿರ್ತಕ್ಕಂಥ ಬಡ ಜನರನ್ನು ಇವತ್ತು ವಂಚನೆ ಮಾಡ್ತಿದ್ದಾರೆ. ಆ ಕಾರಣಕ್ಕೆ ಅರ್ಹ ಎಲ್ಲ ಬಡವರಿಗೆ BPL ಪಡಿತರ ಚೀಟಿಗಳನ್ನು ಕೊಡಬೇಕು, ಒಂದು ನಾಗರಿಕ ಆಹಾರ ಪೂರೈಕೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಬಲಪಡಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷ ಮುಂದಿನ ದಿನಗಳಲ್ಲಿ ನಿರಂತರವಾಗಿರ್ತಕ್ಕಂಥ ಹೋರಾಟ ಇಡೀ ರಾಜ್ಯಾದ್ಯಂತ ಮಾಡಬೇಕು ಅಂತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ನಿರ್ಣಯ ನಾವು ತೆಗೆದುಕೊಂಡಿದ್ದೀವಿ. 25-26 ಡಿಸೆಂಬರ್ ಭಾರತ ಕಮ್ಯುನಿಸ್ಟ್ ಪಕ್ಷ ಜನ್ಮ ತಾಳುತ್ತೆ ಈ ದೇಶದಲ್ಲಿ ಕಾರ್ಯಕ್ರಮದಲ್ಲಿ. ಹಾಗಾಗಿ ಬರುವ ಡಿಸೆಂಬರ್ 26, 2025ಕ್ಕೆ 100 ವರ್ಷ ತುಂಬುತ್ತೆ. ಆ ಕಾರಣಕ್ಕಾಗಿ ನಾವು ಈ ಮೊನ್ನೆ ಡಿಸೆಂಬರ್ 26ರಿಂದ 1 ವರ್ಷಗಳ ಕಾಲ ಕಮ್ಯುನಿಸ್ಟ್ ಪಕ್ಷದ ಸ್ಥಾಪನಾ ದಿನವನ್ನು ದೇಶಾದ್ಯಂತ ಆಚರಿಸ್ತಾ ಇದ್ವಿ. ಅದರ ಭಾಗವಾಗಿ ಕರ್ನಾಟಕದಲ್ಲೂ ಕೂಡ Mr. Amjad and Virendra, Santosh Garu, Patrika Vinekaru. So today and yesterday and today you are having our state council meeting. As in charge of the national council for Karnataka, I came one day late. Today I came because yesterday Telangana there was a state council meeting, so I am in charge for Telangana also. So after completion of that, I came over here. So to you, I just wanted to keep 2-3 important points. Number one nation, one election. Our Prime Minister Modi has said, is it feasible? I just want to ask.